ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಈ ಬೆಳಗಿನ ಶುಭೋದಯ. ನಾವು ಈ ಹಿಂದೆ 10ನೇ ತರಗತಿಯಲ್ಲಿ ಸಾಮಾಜಿಕ ಸ್ತರವಿನ್ಯಾಸ ಎಂಬ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಅನೇಕ ವಿಚಾರಗಳನ್ನು ತಿಳ್ಕೊಂಡಿದ್ವಿ. ಸ್ತರವಿನ್ಯಾಸ ಅಂದರೆ ಏನು, ಆ ಸ್ತರವಿನ್ಯಾಸದ ಲಕ್ಷಣಗಳು ಹೇಗಿರ್ತವೆ ಮತ್ತು ಸ್ತರವಿನ್ಯಾಸದ ವ್ಯಾಪ್ತಿ ಹಾಗೂ ಸಮಾಜದಲ್ಲಿ ಏಣಿಶ್ರೇಣಿ ವ್ಯವಸ್ಥೆಯಲ್ಲಿ ಕಂಡುಬರ್ತಕ್ಕಂಥ ವಿವಿಧ ವರ್ಗದ, ವಿವಿಧ ಸ್ತರದ, ವಿವಿಧ ಹಂತದ ಕಾರ್ಯಕ್ರಮಗಳು ಮತ್ತು ಜವಾಬ್ದಾರಿಗಳನ್ನು ಹೇಗೆ ನಿರ್ವಹಿಸ್ತಾರೆ ಹಾಗೂ ಸಮಾಜದಲ್ಲಿ ಹಿಂದಿನಿಂದ ಅನುಚಾನವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಸಾಮಾಜಿಕ ಪಿಡುಗು, ಇದನ್ನು ಹೋಗಲಾಡಿಸಲಿಕ್ಕೆ ಅನೇಕ ಸಮಾಜ ಸುಧಾರಕರು ಮತ್ತು ಅನೇಕ ನಾಯಕರು ಬೇರು ಮಟ್ಟದಲ್ಲಿ ಅದನ್ನು ಕಿತ್ತಾಕಲಿಕ್ಕೆ ಪ್ರಯತ್ನ ಮಾಡಿದ್ರು. ಅಂಬೇಡ್ಕರ್ ಅವರ ಪಾತ್ರ ಬಹುಮುಖ್ಯ ಪ್ರಧಾನವಾದದ್ದು. ಹಾಗಾಗಿ ಆ ಅಸ್ಪೃಶ್ಯತೆ ಎಂಬತಕ್ಕಂತಹ ಒಂದು ಸಾಮಾಜಿಕ ಪಿಡುಗನ್ನು ಹೋಗಲಾಡಿಸಲಿಕ್ಕೆ ನಮ್ಮ ಸಂವಿಧಾನದಲ್ಲಿ ಏನು ವಿಧಿಗಳನ್ನು ಅಳವಡಿಸಿದೆ, 17ನೇ ವಿಧಿ ಆಗಿರ್ಬೋದು ಅಥವಾ 14ನೇ ವಿಧಿ ಆಗಿರ್ಬೋದು ಅಥವಾ 15ನೇ ವಿಧಿ ಆಗಿರ್ಬೋದು ಅಥವಾ ಅನೇಕ ಕಾನೂನು ಕ್ರಮಗಳನ್ನು ಜಾರಿಗೆ ತಂದು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಆಗಿರ್ಬೋದು ಅಥವಾ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ವರ್ಗಗಳ ದೌರ್ಜನ್ಯ ತಡೆ ಕಾಯ್ದೆ ಆಗಿರ್ಬೋದು. ಸೊ ಇವೆಲ್ಲವುಗಳನ್ನು ನಾವು ಅವಲೋಕಿಸಿ ನೋಡಿದಾಗ ಸಮಾಜದಲ್ಲಿ ಏಣಿಶ್ರೇಣಿ ವ್ಯವಸ್ಥೆಯ ಒಂದು ಸ್ತರವಿನ್ಯಾಸ ಅಂತ ವಿವಿಧ ಮಜಲುಗಳನ್ನು ನಾವು ತಿಳಿದುಕೊಳ್ಳಿ. ಇನ್ನು ಮುಂದಿನ ಅಧ್ಯಾಯ ಅಂದರೆ ದುಡಿಮೆ ಅಂತ 10ನೇ ದುಡಿಮೆ. പക്ഷെ ನಾವು ಸಾಮಾನ್ಯವಾಗಿ ಹಳ್ಳಿನಲ್ಲಿ ಹೇಳ್ತೀವಿ, ದುಡಿಮೆಯೇ ದುಡ್ಡಿನ ತಾಯಿ, ಕಾಯಕವೇ ಕೈಲಾಸ, ಕೂತುಂಡನಿಗೆ ಕುಡಿಕೆಯನ್ನು ಸಾಲು ಅಂತೇಳಿ. ಹೀಗೆ ಈ ದುಡಿಮೆ ಅಂತಕ್ಕಂತಹ ಒಂದು ಪದ ಇದೆಯಲ್ಲ, ಇವತ್ತು ನಾನಾ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ಬದುಕನ್ನು ಅಥವಾ ಜೀವನವನ್ನು ನಡೆಸ್ತಕ್ಕಂತಹ ಒಂದು ಮಾನವ ಸಮಾಜವನ್ನು ನಾವು ಸಮಾಜದಲ್ಲಿ ಆದಿಕಾಲದಿಂದಲೂ ಕೂಡ ಮಾನವ ಒಂದಲ್ಲ ಒಂದು ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾನೆ. ಕೃಷಿಕ ಆಗಿರ್ಬೋದು ಅಥವಾ ಕಮ್ಮಾರಿಕೆ ಆಗಿರ್ಬೋದು, ಚಮ್ಮಾರಿಕೆ ಆಗಿರ್ಬೋದು ಅಥವಾ ಬಡಗಿತನ ಆಗಿರ್ಬೋದು ಅಥವಾ ಅಕ್ಕಸಾಲಿಗ ಆಗಿರ್ಬೋದು, ಇವೆಲ್ಲವೂ ಕೂಡ ಸಮಾಜದ ವಿವಿಧ ವರ್ಗಗಳಲ್ಲಿ ಕಂಡುಬರ್ತಕ್ಕಂಥ ವೃತ್ತಿಗಳು. ಅವರವರ ಕ್ಷೇತ್ರಗಳಲ್ಲಿ ಅವರವರದೇ ಆದಂತಹ ಒಂದು ವಿಶೇಷವಾದಂತಹ ಕೌಶಲ್ಯವನ್ನು ಹೊಂದಿದಂತಕ್ಕಂತಹ ವರ್ಗ ಕೆಲಸವನ್ನು ನಿರ್ವಹಿಸಿಕೊಂಡು ಹೋದಾಗ ಮಾತ್ರ ಸಮಾಜದಲ್ಲಿ ಎಲ್ಲವೂ ಕೂಡ ಯಶಸ್ವಿಯಾಗಿ ಅಥವಾ ಸುಸೂತ್ರವಾಗಿ ನಡೆಯಲಿಕ್ಕೆ ಸಾಧ್ಯ ಅಂತಕ್ಕಂಥ. ಇಲ್ಲಿ ಶ್ರಮ ಅಂತಕ್ಕಂಥದ್ದು, ಶ್ರಮ ಕೆಲಸ, ಶ್ರಮಮೇವ ಜಯತಿ ಸಂಸ್ಕೃತದಲ್ಲಿ ಕಾಯಕಕ್ಕೆ ಏನು 12 ಶತಮಾನದ ವಚನಕಾರರು ಶ್ರೇಷ್ಠ ಆದ್ಯತೆ ಅದು ಬಹಳ ಪ್ರಧಾನವಾದ. ಕಾಸಿಕಮ್ಮಾರನಾದ BC ಮಡಿವಾಳನಾದ ಅಂತ ಹೇಳಿ ನಮ್ಮ ಬಸವಣ್ಣನವರು ಹೇಳ್ತಾ ಹೋದರು. ಈ ಶ್ರಮ ವಿಭಜನೆ ಇವತ್ತು ಸಮಾಜದಲ್ಲಿ ಅತ್ಯಂತ ಪ್ರಮುಖವಾಗಿದೆ. ಇದನ್ನ ಪ್ಲೇಟೋ ಅಂತಕ್ಕಂತಹ ರಾಜಕೀಯ ಚಿಂತಕ, ಗ್ರೀಸ್ನ ತತ್ವಜ್ಞಾನಿ ತನ್ನ ಗ್ರಂಥ ದಿ ರಿಪಬ್ಲಿಕ್ ಈ ಕೃತಿಯಲ್ಲಿ ಹಲವಾರು ವಿಚಾರಗಳನ್ನು ಅವನು ಉಲ್ಲೇಖ ಮಾಡ್ತಾನೆ. ಅಂದರೆ ಏನು ಹೇಳ್ತಾನೆ, ಈ ಮಾನವ ಸಮಾಜವು ಸ್ವಾಭಾವಿಕವಾಗಿ ಅಸಮಾನತೆಗಳಿಂದ ಕೂಡಿದೆ. ನಾವೀಗ ನೋಡಿ, ಉದಾಹರಣೆ ನಾವು ಹೇಳ್ತೀವಿ, ಮಾನವನ ಕೈಗಳಲ್ಲಿ ಇರತಕ್ಕಂಥ 5 ಬೆರಳುಗಳು ಕೂಡ ಒಂದೇ ಸಮನಾಗಿರೋದಕ್ಕೆ ಸಾಧ್ಯ ಇಲ್ಲ. ಹಂಗೇನೆ ಈ ಸಮಾಜ, ಇಲ್ಲಿ ಅನೇಕ ಏರುಪೇರುಗಳಿರ್ತವೆ, ವ್ಯತ್ಯಾಸಗಳನ್ನ. ಹಾಗಾಗಿ ಅವನು ಹೇಳಿದ ರಿಪಬ್ಲಿಕ್ ಎಂಬ ಗ್ರಂಥದಲ್ಲಿ ಈ ಮಾನವ ಸಮಾಜ ಸ್ವಾಭಾವಿಕವಾಗಿ ಅನೇಕ ಅಸಮಾನತೆಗಳಿಂದ ರೂಪುಗೊಳ್ಳುತ್ತದೆ. ಈ ಸ್ವಾಭಾವಿಕ ಅಸಮಾನತೆ ಅಂತಕ್ಕಂಥದ್ದು ಶ್ರಮ ವಿಭಜನೆಯಿಂದ ಕೂಡಿದೆ. ಶ್ರಮ ವಿಭಜನೆಯಿಂದ ಕೂಡಿದೆ. ನೋಡಿ, ಎಲ್ಲರೂ ಎಲ್ಲ ಕೆಲಸಗಳನ್ನು ಮಾಡಬೇಕು ಸಾಧ್ಯ. ಒಬ್ಬ ಶಿಕ್ಷಕ ಏಕಕಾಲದಲ್ಲಿ ಒಂದು ಕೃಷಿಕನಾಗಿ ಮಾಡಲಿಕ್ಕೆ ಕೆಲಸ ಸಾಧ್ಯವಿಲ್ಲ, ಅಥವಾ ಅಕ್ಕಸಾಲಿಗನಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅಥವಾ ಶ್ರಮಿಕನಾಗಿ ಕೆಲಸ ನಿರ್ವಹಿಸಲಿಕ್ಕೆ ಸಾಧ್ಯ. ಅವನು ಅವನದೇ ಆದಂತಹ ಕಾರ್ಯಕ್ಷೇತ್ರ, ಜವಾಬ್ದಾರಿ, ಹೊಣೆಗಾರಿಕೆಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಹೋಗ್ತಾರೆ.
ಉದಾಹರಣೆ ನೋಡಿ, ಸಮಾಜಕ್ಕೆ ಅನೇಕ ಜನ ವರ್ಗದ ಜನ ನಮ್ಗೆ ಅಗತ್ಯವಾಗಿ ಬೇಕಾಗ್ತಕ್ಕಂಥ ನೋಡಿ. ಇವು ಉದಾಹರಣೆ ನಾವು ನಮ್ಮ ಬಟ್ಟೆಯನ್ನು ಹೊಂದ್ಕೋಬೇಕು ಅಂತಂದ್ರೆ ಕೂಡ ದರ್ಜಿ ಹತ್ರ ಹೋಗ್ತೀವಿ, ಟೈಲರ್ ಹತ್ರ ಹೋಗ್ತೀವಿ, ಬಟ್ಟೆ ತರಕ್ಕೆ ಬಟ್ಟೆ ಅಂಗಡಿಗೆ ಹೋಗ್ತೀವಿ. ಮತ್ತೆ ಬೇರೆ ಬೇರೆ ಕೆಲಸಗಳನ್ನು ಬೇರೆ ಬೇರೆಯವರು ಸಹಕಾರದಿಂದ ಕೆಲಸವನ್ನು ನಿರ್ವಹಿಸಿದಾಗ ಮಾತ್ರ ಆ ಒಂದು ವಸ್ತುವಿಗೆ ನಿರ್ದಿಷ್ಟವಾದಂಥ ಏನು ಬರುತ್ತೆ, ಆಕಾರ, ರೂಪ ಅಂತಕ್ಕಂಥದ್ದನ್ನು ಬರ್ತಕ್ಕಂಥದ್ದು. ಹಾಗೆ ಇಲ್ಲಿ ಸಮಾಜದಲ್ಲಿ ವಿವಿಧ ವರ್ಗಗಳು ಸಹಕಾರ ಮತ್ತು ಸಮನ್ವಯತೆಯಿಂದ ಕೆಲಸವನ್ನು ನಿರ್ವಹಿಸಿದಾಗ ಮಾತ್ರ ಎಲ್ಲವೂ ಕೂಡ ಸುಗಮವಾಗಿ ನಡೆಯಲಿಕ್ಕೆ ಸಾಧ್ಯತೆ ಆಗ್ತಕ್ಕಂಥದ್ದು. ಹಾಗಾಗಿ ಶ್ರಮ ವಿಭಜನೆ ಅಂತಕ್ಕಂಥದ್ದು ಇದು ಸಮಾಜದ ಒಂದು ಏನೋ ಆಯಾಮ ಅಂತ ಹೇಳ್ಬೋದು, ಒಂದು ದಿಕ್ಕು ಅಂತ. ಇನ್ನು ಕಾರ್ಲ್ ಮಾರ್ಕ್ಸ್ ಅಂತಕ್ಕಂತಹ ಜರ್ಮನಿಯ ಚಿಂತಕ ಏನು ಹೇಳ್ತಾನೆ ಶ್ರಮ ವಿಭಜನೆ ಬಗ್ಗೆ, ಅವನು ಚರ್ಚಿಸುತ್ತಾ ಡಿವಿಷನ್ ಆಫ್ ಲೇಬರ್ ಅಂತ ಕರಿತೀವಿ. ನೋಡೋಣ, ಮನೆ ಕಟ್ಟಕ್ಕೆ ನೋಡ್ರಿ, ಕರೆಂಟ್ ಕೆಲಸ ಮಾಡೋನೇ ಬೇರೆ, ಬೇರೆ ಕೆಲಸನೇ ಬೇರೆ, ವುಡ್ ಕಟ್ಟಿಂಗ್ ಮಾಡೋನೇ ಬೇರೆ, ಗ್ಲಾಸ್ ಮಾಡೋನೇ ಬೇರೆ, ಅಥವಾ ಗಿಲಾವ್ ಮಾಡೋನೇ ಬೇರೆ, ಅಥವಾ ಫ್ಲೋರಿಂಗ್ ಕಲ್ಲಾಕನೇ ಬೇರೆ. ಹೀಗೆ ಹಲವಾರು ಜನರು ಸೇರಿ ಕೆಲಸವನ್ನು ನಿರ್ವಹಿಸಿದಾಗ ಅದು ಒಂದು ನಿರ್ದಿಷ್ಟ ರೂಪವನ್ನು ಪಡೆದುಕೊಳ್ಳುತ್ತೆ, ಯಾವುದು ಮನೆ ಅಥವಾ ಗೃಹ ಅಂತಕ್ಕಂಥದ್ದು. ಹಾಗಾಗಿ ಅವನೇನು ಹೇಳ್ತಾನೆ ಶ್ರಮ ವಿಭಜನೆ ಬಗ್ಗೆ, ಕಾರ್ಲ್ ಮಾರ್ಕ್ಸ್ ಅಂತಕ್ಕಂಥವನು ಅಂದರೆ, ಕಡಿಮೆ ಕೌಶಲ್ಯವಿರುವ ಕೆಲಸಗಾರರನ್ನ ಈ ಶ್ರಮ ವಿಭಜನೆ ನಿರ್ಮಿಸುತ್ತದೆ. ನೋಡಿ, ಕಡಿಮೆ ಕೌಶಲ್ಯವಿರುವ ಕೆಲಸಗಾರರನ್ನ ಶ್ರಮ ವಿಭಜನೆ ನಿರ್ಮಿಸುತ್ತದೆ. ಯಾರು ಹೇಳೋದನ್ನ? ಜರ್ಮನಿಯ ಚಿಂತಕನಾದ ಕಾರ್ಲ್ ಮಾರ್ಕ್ಸ್. ಅಂತ ಹೀಗೆ ವಿವಿಧ ಚಿಂತಕರು ವಿವಿಧ ಆಯಾಮಗಳಲ್ಲಿ ಪರಿಕಲ್ಪನೆಯ ಬಗ್ಗೆ ಅರ್ಥವನ್ನ ತಿಳಿಸ್ತಾ ಹೋಗ್ತಿರ್ತಕ್ಕಂಥದ್ದು. ಇತ್ತೀಚೆಗೆ ನೋಡಿದ್ರೆ ಈಗ ಕಡಿಮೆ ಕೌಶಲ್ಯ ಇರುವ ಕೆಲಸಗಾರರು ಅಥವಾ ಈಗ ಕಾರ್ಮಿಕರಾಗಿರ್ಬೋದು, ಕೃಷಿ ಕೂಲಿಕರಾಗಿರ್ಬೋದು, ತಂತ್ರಜ್ಞರಾಗಿರ್ಬೋದು, ಪರಿಣತರಾಗಿರ್ಬೋದು, ಇವರೆಲ್ಲರೂ ಕೂಡ ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ರೀತಿಯಲ್ಲಿ ವೃತ್ತಿಗಳನ್ನು ನಿರ್ವಹಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಉದಾಹರಣೆಗೆ ಈಗ ನೋಡಿ, ಒಂದು ರಸ್ತೆ ಮಾಡಬೇಕು ಅಂತಂದರೆ ಡಾಂಬರ್ ಹಾಕೋದು ಬೇರೆ, ಜಲ್ಲಿ ಹಾಕೋದು ಬೇರೆ, ಮಣ್ಣನ್ನು ಧೂಳನ್ನು ಕ್ಲೀನ್ ಮಾಡೋದೇ ಬೇರೆ, ಅಥವಾ ರೋಲ್ ಹೊಡೆಯೋನೇ ಬೇರೆ, ಫ್ಲೇವರ್ ಓಡಿಸೋನೇ ಬೇರೆ. ಈ ರೀತಿ ಅನೇಕ ಕೆಲಸ ಕಾರ್ಯಗಳನ್ನು ಅವರು ನಿರ್ವಹಿಸಿಕೊಂಡು ಹೋದಾಗ ಮಾತ್ರ ಆ ಒಂದು ರಸ್ತೆ ಕಾರ್ಯ ಸುಗಮವಾಗಿ ನಡೀತಕ್ಕಂಥದ್ದು. ಹಾಗಾಗಿ ಶ್ರಮ ವಿಭಜನೆ ಇದು ವರ್ಗ, ಸ್ಥಾನ ಮತ್ತು ಏಣಿ ಶ್ರೇಣಿಯ ಮೂಲಕ ಸಾಮಾಜಿಕ ನಿಯಂತ್ರಣವನ್ನು ಸಾಧಿಸುತ್ತೆ ಅಂತೇಳಿ ಕಾರ್ಲ್ ಮಾರ್ಕ್ಸ್ ಅವರು ಹೇಳಿದ್ದಾರೆ. ನೋಡಿ, ಹಿಂದೆ ಆದಿವಾಸಿ ಸಮಾಜದಲ್ಲಿ ಬಹಳ ಕಡಿಮೆ ಇತ್ತು, ಈಗೆಲ್ಲ ಕೈಗಾರಿಕಾ ಸಮಾಜ. ಹಿಂಗಾಗಿ ಏನಾಗಿದೆ ಅಂದರೆ ಶ್ರಮ ವಿಭಜನೆ ಕೈಗಾರಿಕಾ ನಂತರದ ಸಮಾಜದಲ್ಲಿ ಹಲವಾರು ರೀತಿಯಲ್ಲಿ ಅದು ಬದಲಾವಣೆಯನ್ನು ಪಡ್ಕೊಂಡು ಬಂದಿದೆ. ಇವತ್ತು ಡಿಜಿಟಲ್ ಯುಗ ಅಂತ ಕರೀತೀವಿ, ಮಾಹಿತಿ ತಂತ್ರಜ್ಞಾನ ಯುಗ. ಇಲ್ಲಿ ತಂತ್ರಜ್ಞನಿಗೆ ಹೆಚ್ಚಿನ ಆದ್ಯತೆಯನ್ನು ಪ್ರತಿಯೊಂದು ಸಮಾಜದಲ್ಲಿ ಅಥವಾ ನೆಟ್ವರ್ಕ್ ಸೊಸೈಟಿಯಲ್ಲಿ ಇವತ್ತೇನು ಪರಿಣತರು ಅಂತ ಕರೀತೀವಿ, ತಂತ್ರಜ್ಞರು ಅಂತ ಕರೀತೀವಿ, ಅವರಿಗೆ ವಿಶೇಷವಾದಂತಹ ಆದ್ಯತೆಯನ್ನು ಕೊಟ್ಟರು. ತಂತ್ರಜ್ಞರು ವಿಶೇಷವಾದಂತಹ ಪರಿಣತ ನೆಟ್ವರ್ಕ್ ಸೊಸೈಟಿನಲ್ಲಿ, ಮೊಬೈಲಲ್ಲಿ ನಾವು ಇವತ್ತು ಎಲ್ಲ ಆಪ್ಗಳ ಮೂಲಕ ಯಾವುದನ್ನು ಹೇಗೆ ಮಾಡಬೇಕು, ಹೇಗೆ ಕಾರ್ಯನಿರ್ವಹಿಸಿ ಸುಗಮವಾಗಿ ಕೆಲಸ ಕಾರ್ಯಗಳನ್ನು ನಿಭಾಯಿಸಬಹುದು ಅನ್ನೋದನ್ನು ತಿಳಿಸ್ತಕ್ಕಂಥದ್ದು. ಉದಾಹರಣೆಗೆ ನೋಡಿ, ನಮ್ಮ ದೇಹ, ಈಗ ಒಂದು ಮಾನವನ ದೇಹಕ್ಕೆ ಏನಾದರೂ ಅವಯವಗಳಿಗೆ ತೊಂದರೆ ಆದರೆ ಪ್ರತಿಯೊಂದು ಪಾರ್ಟ್ಸ್ಗಳಿಗೆ ಅಥವಾ ಪ್ರತಿಯೊಂದು ಅಂಗಾಂಗಗಳಿಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂತಹ ವಿಶೇಷ ಪರಿಣತಿಯುಳ್ಳಂತಹ ವೈದ್ಯರ ಒಂದು ವರ್ಗವೇ ಇವತ್ತು ಇಲ್ಲಿ ನಗರಗಳಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು, ಸ್ಪೆಷಲೈಸೇಷನ್. ಹಾಗಾಗಿ ವಿವಿಧ ಕ್ಷೇತ್ರಗಳಲ್ಲೂ ಕೂಡ ವಿಶೇಷ ಪರಿಣತಿಯನ್ನು ಮತ್ತು ವಿಚಿತ್ರವಾದಂತಹ ಸ್ವರೂಪವನ್ನು ಪಡೆದುಕೊಂಡು ಲಾಭ ಗಳಿಸ್ತಕ್ಕಂತಹ ಉದ್ಯಮವಾಗಿ ಇವತ್ತು ಶ್ರಮ ವಿಭಜನೆ ಬೆಳೆದಿರ್ತಕ್ಕಂಥ. ಅದಕ್ಕೆ ನಾವು ಹೇಳ್ತೀವಿ ಸ್ಕಿಲ್ ಬೇಸ್ಡ್ ನಾಲೆಡ್ಜ್ ಅಂತೇಳಿ ಕರಿತೀವಿ. ಹೀಗೆ ಶ್ರಮ ವಿಭಜನೆ ಅಂತಕ್ಕಂಥದ್ದು ಅದೇನಾಗಿದೆ, ಸ್ಪೆಷಲ್ ಎಕ್ಸ್ಪರ್ಟ್ ಅಂತಕ್ಕಂಥ ಅಥವಾ ಸ್ಪೆಷಲ್ ಎಕ್ಸ್ಪರ್ಟೈಸೇಷನ್, ವಿಶೇಷ ಪರಿಣತಿ. ಈಗ ನೋಡಿ, ಆರ್ಟ್ ಸ್ಪೆಷಲಿಸ್ಟೇ ಬೇರೆ, ಐ ಸ್ಪೆಷಲಿಸ್ಟೇ ಬೇರೆ, ಡೆಂಟಲ್ ಸ್ಪೆಷಲಿಸ್ಟೇ ಬೇರೆ, ಸ್ಕಿನ್ ಸ್ಪೆಷಲಿಸ್ಟೇ ಬೇರೆ. ಈ ರೀತಿ ವಿವಿಧ ರೀತಿಯಂತಹ ವರ್ಗಗಳು ನಮ್ಮ ನಗರ ಸಮಾಜಗಳಲ್ಲಿ ಹುಟ್ಟುಕೊಂಡು ಇವತ್ತು ಲಾಭದ ಉದ್ಯಮಗಳನ್ನು ಬೆಳೆಸಿರ್ತಕ್ಕಂಥ ನೋಡ್ತಾರೆ. ಹಾಗಾಗಿ ವಿಶೇಷ ಪರಿಣತಿ ಏನಪ್ಪ ಅಂದರೆ, ಒಂದು ನಿರ್ದಿಷ್ಟ ಕಾರ್ಯಕ್ಷೇತ್ರದಲ್ಲಿ
ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು ಅಂತೇಳಿ ಕರಿತೀವಿ. ಹಾಗಾಗಿ ಈ ಶ್ರಮ ವಿಭಜನೆಯು ಕೂಡ ವಿಶೇಷ ಪರಿಣತಿ ಎಂಬ ಅಂಶವನ್ನು ಸಮಾಜದಲ್ಲಿ ಒಳಗೊಂಡಿದೆ. ಹೀಗಾಗಿ ಈ ಶ್ರಮ ವಿಭಜನೆ ಇತ್ತೀಚೆಗೆ ಒಂದು ವಿಶಿಷ್ಟ ವಿನೂತನ ಸ್ವರೂಪವನ್ನು ಪಡೆದುಕೊಂಡಿದ್ದರಿಂದ ಸಮಾಜದ ಎಲ್ಲ ವಲಯಗಳಲ್ಲಿ ಇದರ ವ್ಯಾಪ್ತಿ ಏನಾಗಿದೆ, ವಿಸ್ತಾರ. ಈಗ ನೋಡಿ, ಬಂಗಾರದ ಅಂಗಡಿಯವನ ಅಕ್ಕಸಾಲಿಗ ಅದನ್ನು ಕರಗಿಸಿ ಆಕಾರಕ್ಕೆ ತರಬೇಕಾದ್ರೆ ಅವನದೇ ಅಂತ ಬುದ್ಧಿವಂತಿಕೆ ಕೌಶಲ್ಯವನ್ನು ಉಪಯೋಗಿಸಿ ಅವನು ತಯಾರಿಸ್ತಕ್ಕಂಥ ನೋಡ್ತೀವಿ. ಅಂದರೆ ಪರಿಣಾಮಕಾರಿಯಾಗಿ ಯಾವುದೇ ಒಂದು ವಸ್ತುವನ್ನು ತನ್ನ ಬುದ್ಧಿವಂತಿಕೆ ಕೌಶಲ್ಯ ಮತ್ತು ಪರಿಶ್ರಮವನ್ನು ಉಪಯೋಗಿಸಿ ಅಲ್ಲಿ ಹೆಚ್ಚು ಲಾಭವನ್ನು ಗಳಿಸ್ತಕ್ಕಂತಹ ಒಂದು ಉದ್ಯಮ ಅಂತಂದರೆ ಇವತ್ತು ವಿಶೇಷ ಪರಿಣತಿಯುಳ್ಳ ಶ್ರಮ ವಿಭಜನೆ. ಅದಕ್ಕೆ ಇವತ್ತು ನೋಡಿ, ವಿದ್ಯಾಭ್ಯಾಸಕ್ಕಿಂತ ಮುಖ್ಯವಾಗಿ ಯಾರು ಸ್ಕಿಲ್ ಅನ್ನು ಹೊಂದಿದ್ದಾರೆ ಆದ್ಯತೆಯನ್ನು ಕೊಟ್ಟಿರ್ತಾರೆ. ಪ್ರೈವೇಟ್ ಕಂಪನಿಗಳು ITI ಮಾಡಿದ ನಂತರ ಅವನಿಗೆ ಯಾವ ಜ್ಞಾನ ಇದೆ, ಯಾವ ಸ್ಕಿಲ್ ಇದೆ, ಯಾವ ಉದ್ಯೋಗ ಮಾಡೋ ಸಾಮರ್ಥ್ಯ ಇದೆ, ಇವೆಲ್ಲವನ್ನು ಚೆಕ್ ಮಾಡಿ ಆ ಉದ್ಯೋಗ ಆಯ್ಕೆ ಮಾಡ್ತಕ್ಕಂತಹ ವಿಧಾನವನ್ನು ನಾವು ನೋಡ್ತೀವಿ. ಹಾಗಾಗಿ ಶ್ರಮ ವಿಭಜನೆ ಅಂತಂದರೆ ಮುಖ್ಯವಾಗಿ ಅಭ್ಯರ್ಥಿಯ ವಯಸ್ಸು, ಅಭ್ಯರ್ಥಿಯ ಕೌಶಲ್ಯ, ಅಭ್ಯರ್ಥಿಯ ಸಾಮರ್ಥ್ಯ ಮತ್ತು ಅಭ್ಯರ್ಥಿಯ ಅಭಿರುಚಿ. ಶ್ರಮ ವಿಭಜನೆ ಇದೆಲ್ಲ ಅಂಶಗಳನ್ನು ಒಳಗೊಂಡಿದೆ. ಸಾಮರ್ಥ್ಯ, ವಯಸ್ಸು, ಕೌಶಲ್ಯ, ಜ್ಞಾನ, ಬುದ್ಧಿವಂತಿಕೆ ಮತ್ತೆ ಅವರ ಚಾಣಾಕ್ಷತನ ಹಾಗೂ ಅಭಿರುಚಿ ಅಂತ ಹೇಳ್ತೀವಿ. ಅಭಿರುಚಿ ಮತ್ತೆ ಆಸಕ್ತಿ, ಆಮೇಲೆ ಇವೆಲ್ಲ ಅಂಶಗಳನ್ನು ಯಾವುದು ಕೊಟ್ಟಿದೆ, ಶ್ರಮ ವಿಭಜನೆ ಅಂತೇಳಿ ಕರ್ದ್ವಿ. ಆಸಕ್ತಿ, ಪ್ರತಿಭೆ, ವಯಸ್ಸು, ಇವೆಲ್ಲವೂ ಕೂಡ ಜ್ಞಾನ, ಶ್ರಮ, ಇವೆಲ್ಲವನ್ನು ಕೂಡ ಅದು ಒಳಗೊಂಡಿದೆ. ನಾವು ನೋಡಿ, ಯಾವುದು ಶ್ರಮ ವಿಭಜನೆ ಅಂತ ಅಥವಾ ವಿಶೇಷ ಪರಿಣತಿ ಅಂತ. ಇನ್ನು ಮೂರನೇದಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಅಥವಾ ದುಡಿಮೆ ಕ್ಷೇತ್ರದಲ್ಲಿ ಅನೇಕ ರೀತಿಯ ಅಸಮಾನತೆಗಳನ್ನು ನಾವು ನೋಡ್ತೀವಿ. ಅಂದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಆಗಿರ್ಬೋದು, ತಾನೇ ದೈಹಿಕವಾಗಿ ಆಗಿರ್ಬೋದು ಅಥವಾ ಮಾನಸಿಕವಾಗಿ ಪರಿಶ್ರಮದಿಂದ ಕೆಲಸವನ್ನ ಮಾಡ್ತಕ್ಕಂತಹ ಒಂದು ಪರಿಪಾಠವನ್ನು ದುಡಿಮೆ ಅಂತ ಹೇಳ್ತಾರೆ. ಅಂದರೆ ದುಡಿಮೆ ಅಂತಂದ್ರೆ ಏನಪ್ಪಾ ಅಂದ್ರೆ, ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ದೈಹಿಕ ಪರಿಶ್ರಮದಿಂದ ಅಥವಾ ಬೌದ್ಧಿಕ ಪರಿಶ್ರಮ ಅಥವಾ ಮಾನಸಿಕ ಪರಿಶ್ರಮದಿಂದ ಅಥವಾ ವಸ್ತು ರೂಪದ ಪ್ರತಿಫಲವನ್ನ ಪಡೆಯುವುದನ್ನ ನಾವೆಂತ ಕರೀತೀವಿ, ದುಡಿಮೆ ಅಂತ ಹೇಳ್ತಾರೆ. ಉದಾಹರಣೆಗೆ ಒಬ್ಬ ಕಮ್ಮಾರ ಒಂದು ಆರೆಕೋಲು ಅಣಿಬೇಕು. ಅವನೇ ಮಾಡ್ತಾನೆ, ಇದ್ಲಾಕಿ ಕಾಯಿಸಿ ಕುಲಿಮೆಯಲ್ಲಿ ಬೇಯಿಸಿ ಅದನ್ನು ಅಣದು ಚೂಪ್ ಮಾಡ್ಕೊಡ್ತಾನೆ. ಅದು ಅವನ ಕೌಶಲ್ಯ. ಅಂದ್ರೆ ಅವನೇನ್ ಮಾಡ್ತಾನೆ, ದೈಹಿಕವಾಗಿ ತನ್ನ ಬುದ್ಧಿವಂತಿಕೆಯನ್ನು, ಮಾನಸಿಕ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಅದನ್ನು ನಿರ್ದಿಷ್ಟ ಆಕಾರಕ್ಕೆ ತರ್ತಾನೆ. ಬರೀ ಅದು ನಾವು ಕಮ್ಮಾರ ಬಗ್ಗೆ ಹೇಳಿದ್ವಿ. ಅದೇ ರೀತಿ ಒಬ್ಬ ರೈತ ತನ್ನದೇ ಆದಂತಹ ಸೀಮಿತ ಜ್ಞಾನದೊಳಗೆ ಭೂಮಿಯನ್ನು ಉಳುಮೆ ಮಾಡಿ ಬೆಳೆಯನ್ನು ಬೆಳೆದು ಫಲವನ್ನು ಊಟ ಮಾಡ್ತಾನೆ. ಈ ರೀತಿ ಶ್ರಮ ವಿಭಜನೆ ಅಂತಕ್ಕಂಥದ್ದು ದೈಹಿಕವಾಗಿ ವ್ಯಕ್ತಿ ತನ್ನ ಬೆವರನ್ನು ಸುರಿಸಿ ದುಡಿತಕ್ಕಂಥ ಫಲವನ್ನು ಒಳಗೊಂಡಿದೆ ಅಂತೇಳಿ ಕರಿತೀವಿ. ಹಾಗಾಗಿ ವ್ಯಕ್ತಿಯೋರ್ವನ ಶಕ್ತಿಯ ವ್ಯಯದಿಂದ ಅಥವಾ ಪರಿಶ್ರಮದಿಂದ ಆತನಿಗೆ ಆರ್ಥಿಕವಾಗಿ ಅಥವಾ ಇನ್ನಾವುದೇ ವಸ್ತು ರೂಪದ ಪ್ರತಿಫಲ ಸಿಕ್ಕರೆ ನಾವೆಂತ ಕರೆದ್ವಿ, ದುಡಿಮೆ ಅಂತೇಳಿ ಕರ್ತೀವಿ. ಅರ್ಥ ಆಗ್ತದಲ್ಲ ಮಕ್ಕಳೇ? ನೋಡಿ, ಶ್ರಮ ವಿಭಜನೆ ಅಂದರೆ ನಾನೀಗಾಗಲೇ ಹೇಳಿದ್ದೀನಿ, ಅದು ಒಂದು ನಿರ್ದಿಷ್ಟ ಕಾರ್ಯಕ್ಷೇತ್ರಕ್ಕೆ ಸಂಬಂಧಿಸಿದ ವಿಶೇಷ ಪರಿಣತಿ. ಸೊ ಹಿಂಗೆ ಅದರಲ್ಲೂ ಕೂಡ ವ್ಯತ್ಯಾಸಗಳನ್ನು ನಾವು ನೋಡ್ತೀವಿ ಅಂತ ಹೇಳಿ. ಹೇಗಿದೆ ಈಗ ನೋಡಿ, ನಮ್ಮ ಹಿಂದಿನ ಕಾಲದಲ್ಲಿ ಹೆಂಗಿತ್ತು ಶ್ರಮ ವಿಭಜನೆ, ತದನಂತರ ಮಧ್ಯಕಾಲೀನ ಯುಗದಲ್ಲಿ ಯಾಕೆ ಬಂತು, ಆಮೇಲೆ ನಂತರ ಕೈಗಾರಿಕಾ ಸಮಾಜದಲ್ಲಿ ಹೇಗೆ ಬದಲಾವಣೆ ಆಯಿತು, ಇವತ್ತಿನ ಡಿಜಿಟಲ್ ಸಮಾಜದಲ್ಲಿ ಹೇಗೆ ಏನೇನು ಆಗ್ತಾ ಇದೆ, ಇವೆಲ್ಲವನ್ನು ನೋಡ್ತಾರೆ. ಶ್ರೇಣಿ ಆಧಾರಿತ ಸಮಾಜ ಅಂತಕ್ಕಂಥ ಅಸಮಾನತೆ ಇವತ್ತು ಅದೇನಾಗಿದೆ, ಕೇವಲ
ಹಣಕಾಸಿಗೆ ಸಂಬಂಧಿಸಿದಂತೆ ಆರ್ಥಿಕ ವಿಷಯವಾಗಿ ಉಳಿದಿಲ್ಲ. ಹೆಂಗಾಗಿ ಭಾರತದಲ್ಲಿ ದುಡಿಮೆಗೆ ಅಥವಾ ಆದಾಯಕ್ಕೆ ಮೂಲ ಅಂದರೆ ಜಾತಿ, ಪ್ರದೇಶ, ಲಿಂಗ, ಧರ್ಮ ಸೇರಿಕೊಂಡು ದುಡಿಮೆಯೊಳಗೆ ಅನೇಕ ಅಸಮಾನತೆಯನ್ನು ಸೃಷ್ಟಿಸಿರ್ತಕ್ಕಂಥದ್ದನ್ನು ನೋಡ್ತೀವಿ. ಈಗ ನೋಡಿ, ಗ್ರಾನೈಟ್ ಮನೆಗಳಿಗೆ ಹಾಕಬೇಕು, ಟೈಲ್ಸ್ ಹಾಕಬೇಕು, ಬಿಹಾರ ಅಥವಾ POP ಮಾಡೋದು ಅದು ವಿಶೇಷವಾದ ಪರಿಣತಿ. ಅವ್ರನ್ನ ನಾವು ಬೆಂಗಳೂರಿನ ರಾಜಸ್ಥಾನದಿಂದ ಕಲಿಸ್ತೀವಿ, ಬಿಹಾರದಿಂದ ಕಲಿಸ್ತೀವಿ, ಅಥವಾ ಪಶ್ಚಿಮ ಬಂಗಾಳದಿಂದ ಕಲಿಸ್ತೀವಿ. ಇವೆಲ್ಲ ಈ ಒಂದು ಮನೆಯನ್ನು ಅಲಂಕರಿತವಾಗಿ ಇಂಟೀರಿಯರ್ ಡೆಕೋರೇಷನ್ ವುಡ್ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ವ್ಯಕ್ತಿ, ಜಾತಿ, ಲಿಂಗ ಮತ್ತು ಧರ್ಮ ಸೇರಿಕೊಂಡು ಕೂಡ ಇವು ಬದಲಾವಣೆ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ನಾವೇನು ಹೇಳ್ತೀವಿ, ನಮ್ಮ ಕಾನೂನಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಹೇಳ್ತೀವಿ. ಈಗ ನೋಡಿ, ಕೃಷಿ ಕ್ಷೇತ್ರದಲ್ಲಿ ಕೂಡ ರೈತರುಗಳು ಪುರುಷರಿಗೆ ಹೆಚ್ಚಿಗೆ ಕೂಲಿ ಕೊಟ್ಟರೆ ಸ್ತ್ರೀಯರಿಗೆ ಕಡಿಮೆ ಕೂಲಿ. ಯಾಕಂದರೆ ಪುರುಷ ದೈಹಿಕವಾಗಿ ಬಲವುಳ್ಳಂತಹ ಕೆಲಸಗಳನ್ನು ಮಾಡ್ತಾನೆ, ಮಹಿಳೆ ಸ್ವಲ್ಪ ಮೃದು ಕೆಲಸಗಳನ್ನು ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಕಡಿಮೆ ವೇತನ ನೀಡುವುದನ್ನು ಈ ವ್ಯತ್ಯಾಸಗಳನ್ನು ನೋಡ್ತೀವಿ. ಹಾಗಾಗಿ ಇಲ್ಲಿ ದುಡಿಮೆಯಲ್ಲಿ ಎಲ್ಲರೂ ಪಾಲ್ಗೊಳ್ತಾರೆ, ಪುರುಷನೂ ಪಾಲ್ಗೊಳ್ತಾನೆ, ಸ್ತ್ರೀಯೂ ಪಾಲ್ಗೊಳ್ತಾರೆ. ಈ ಉದಾಹರಣೆ ಮನೆಯಲ್ಲಿ ನೋಡು, ನಾವು ಮನೆಯಿಂದ ಶಾಲೆ ಬರಬೇಕು ಅಂತಂದರೆ ಮನೆಯವರು ಕೂಡ ನಮಗೆ ತಯಾರು ಮಾಡಿ ಅಡುಗೆ ಅಥವಾ ಎಲ್ಲ ರೆಡಿ ಮಾಡಿಕೊಂಡು ಕಳಿಸ್ತಾರೆ. ಆದರೆ ಅದು ಶ್ರಮ ವಿಭಜನೆಯಲ್ಲಿ ಯಾವುದೇ ರೀತಿ ಅದಕ್ಕೆ ಕೂಲಿ ಅಂತಕ್ಕಂಥದ್ದು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪ್ರತಿಫಲ ಅಂತಕ್ಕಂಥ ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಹಿಂಗೆ ಪರೋಕ್ಷವಾಗಿ ಏನಂತೇಳಿ ಮಹಿಳೆ ಇಲ್ಲಿ ಅಸಮಾನತೆಗೆ ಒಳಗಾಗ್ತಕ್ಕಂಥದ್ದನ್ನು ನೋಡ್ತಾರೆ. ಹಾಗಾಗಿ ಮಹಿಳೆ ಮತ್ತು ಪುರುಷರ ದುಡಿಮೆ ತೊಡಗಿದರೂ ಸಹ ಅವರಿಗೆ ದೊರಕುವ ಸಂಭಾವನೆ ಕಡಿಮೆ ಆಗ್ತದೆ. ಈಗ ಮಗು ಸಾಕೋದು ಅವಳ ಜವಾಬ್ದಾರಿ, ಕರ್ತವ್ಯ, ಲಾಲನೆ ಪಾಲನೆ ಮಾಡಿ, ಆದರೆ ಅದಕ್ಕೇನು ಕೂಲಿ ಸಿಗೋದು, ಅದು ಅವಳು ಕರ್ತವ್ಯ. ಹಾಗೆ ಪುರುಷರಿಗೆ ಉತ್ತಮ ಸಂಬಳ ಉದ್ಯೋಗಗಳನ್ನು ನೀಡಿದರೆ ಹೆಚ್ಚಿನ ಸಂಭಾವನೆಯನ್ನು ನಾವು ಕೊಡ್ತೀವಿ, ಮಹಿಳೆಯರಿಗೆ ಕಡಿಮೆ ಸಂಬಳವನ್ನು ಕೊಡ್ತಿರ್ತಕ್ಕಂಥದ್ದು. ಈಗ ಹಾಸ್ಪಿಟಲ್ಗಳಲ್ಲಿ ನೋಡಿರ್ಬೋದು, ರಿಸೆಪ್ಷನಿಸ್ಟ್ ಆಗಿರ್ಬೋದು, ಅಥವಾ ಬಿಲ್ ಕಲೆಕ್ಟರ್ಗಳಾಗಿರ್ಬೋದು, ಅಥವಾ ಹೆಲ್ಪರ್ಸ್ ಕೆಲಸಗಳಾಗಿರ್ಬೋದು, ಅವನ್ನ ಮಹಿಳೆಯರು ಮಾಡ್ತಾರೆ. ಇನ್ನು ಪುರುಷರಿಗಾದರೆ ಎಂಥದ್ದು ಲ್ಯಾಬ್ ಅಟೆಂಡರ್ಗಳಾಗಿರ್ಬೋದು, ಅಥವಾ ವಾರ್ಡ್ ಬಾಯ್ಗಳಾಗಿರ್ಬೋದು, ಅಥವಾ ಇಂಟೆನ್ಸಿವ್ ಕೇರ್ಸ್ ಯೂನಿಟ್ ICU ವಾರ್ಡ್ಗಳಲ್ಲಿ ಆ ಎಮರ್ಜೆನ್ಸಿ ಕೆಲಸಗಳಿಗೆ ಪುರುಷರನ್ನ ಇಟ್ಕೊಂಡಿರ್ತಾರೆ. ಹೀಗೆ ನಾವು ನೋಡ್ತೀವಿ. ಹಾಗಾಗಿ ಸರ್ಕಾರಿ ವಲಯದಲ್ಲೂ ಕೂಡ ಈ ರೀತಿ ಅಸಮಾನತೆ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಕಡಿಮೆ ಅಂದರೂ ಕೂಡ ಅಲ್ಲೂ ಕೂಡ ಅಸಮಾನತೆಯನ್ನು ಕಾಣ್ತಕ್ಕಂಥ. ಹಾಗೆ ಕೆಲವೊಂದು ಕಂಪ್ನಿಗಳಲ್ಲೂ ನೋಡಿರ್ಬೋದು, ಹೆಚ್ಚು ಸದೃಢವಾದ ಕೆಲಸಗಳನ್ನು ಮಾಡಲಿಕ್ಕೆ ಪುರುಷರನ್ನ ನೇಮಕ ಮಾಡ್ಕೊಳ್ತಾರೆ. ಹೆವಿ ವರ್ಕರ್ಸ್ಗಳನ್ನು ಕಬ್ಬಿಣ ಫ್ಯಾಕ್ಟ್ರಿಗಳನ್ನು ನೋಡಿರ್ಬೋದು. ಇನ್ನು ಸಾಫ್ಟ್ವೇರ್ ಕಂಪನಿಗಳಲ್ಲಿ ಮಹಿಳೆಯರಿಗೆ ಬರ್ತಾರೆ ಅಂತ ನೋಡ್ತಾ ಇದ್ದೀವಿ. ಹಾಗಾಗಿ ಕೃಷಿ ವಲಯದಲ್ಲಿ ದುಡಿಮೆ ಲಿಂಗ ತಾರತಮ್ಯತೆಗೆ ಇದ್ದರೆ ಇನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಮಾಡ್ತಕ್ಕಂಥದ್ದು. ಈಗ ಮನೆಯಲ್ಲೂ ಅಷ್ಟೇ, ಮೊದಲು ಮನೆಗೆ ಪುರುಷರು ಊಟ ಮಾಡಿದರೆ ಮಹಿಳೆಯರು ಆಮೇಲೆ ಊಟ ಮಾಡಬೇಕು ಅಂತಕ್ಕಂಥ ಪರಿಪಾಠ ಮೊದಲಿತ್ತು. ಈಗ ಅದೆಲ್ಲ ಕಡಿಮೆ ಆಗ್ತಾ ಬಂದಿದೆ. ಸೊ ಹಾಗಾಗಿ ಕೃಷಿ ಕ್ಷೇತ್ರದಲ್ಲೂ ಕೂಡ ಎಲ್ಲ ಚಟುವಟಿಕೆಗಳಲ್ಲಿ ಮಹಿಳೆ ಆ ಒಂದು ರೈತನಿಗೆ ಬೆನ್ನೆಲುವಾಗಿ ನಿಂತರೂ ಕೂಡ ಅವಳಿಗೆ ಯಾವುದೇ ರೀತಿಯ ಪ್ರತಿಫಲ ಸಿಗದೇ ಇರತಕ್ಕಂಥ ಒಂದು ಈ ಅಸಮಾನತೆಯ ಸ್ವರೂಪಗಳನ್ನು ನಾವು ನೋಡ್ತೀವಿ. ಇದು ಒಂದು ಕ್ಷೇತ್ರ ಆಗಿದೆ. ಇನ್ನು ಏನು ಓದಿದವರು ಮತ್ತು ಓದದೇ ಇರುವವರು ನೋಡ್ತೀವಿ ಸಮಾಜದಲ್ಲಿ. ಓದಿದವರು ಮತ್ತೆ ಓದದವರು ನೋಡಿ ಹಳ್ಳಿಗಳಲ್ಲಿ ವ್ಯತ್ಯಾಸ, ಮತ್ತು ನಗರ ಜನ ಮತ್ತು ಗ್ರಾಮೀಣ ಜನ ಇದು ವ್ಯತ್ಯಾಸಗಳನ್ನು ಕಾಣ್ತಕ್ಕಂಥ. ಉದಾಹರಣೆಗೆ ಪಂಚಾಯತಿಗಳಲ್ಲಿ D ಗ್ರೂಪ್ಸ್ ಇರ್ತಾರೆ, ಸಫಾಯಿ ಕರ್ಮಚಾರಿಗಳಿರ್ತಾರೆ, ಬಿಲ್ ಕಲೆಕ್ಟರ್ಗಳಿರ್ತಾರೆ, ಆಮೇಲೆ ವಾಟರ್ಮನ್ಗಳಿರ್ತಾರೆ. ಇವ್ರು ಏನು ಓದೇ ಇರೋಲ್ಲ, ಅವ್ರಿಗೆ ಕಡಿಮೆ ಸಂಬಳ ಕೊಡ್ತಾರೆ, ಮೂಲ ವೇತನಕ್ಕಿಂತ ಕಡಿಮೆ ಸಂಬಳವನ್ನು ಕೊಡ್ತಿರ್ತಕ್ಕಂಥದ್ದು. ಹೀಗೆ ಅವ್ರದ್ದು ಅವಶ್ಯಕತೆನೇ ಇದೆ. ಒಂದು ಹಳ್ಳಿ ಗಾಡಿನಲ್ಲಿ ರಸ್ತೆ ಸ್ವಚ್ಛ ಮಾಡಬೇಕು ಅಂದರೆ, ಚರಂಡಿ ಕ್ಲೀನ್ ಮಾಡಬೇಕು ಅಂದರೆ ಸಿಟಿಗಳಲ್ಲಿ ಪೌರ ಕಾರ್ಮಿಕರ ಬೆಂಬಲ ಅತಿಯಾಗಿ ಆಗೈತೆ. ಅದು ಮಳೆಗಾಲದ ಸಂದರ್ಭದಲ್ಲಿ ನೋಡ ಒಂದು ಅದು ಮ್ಯಾನ್ವಲ್ ಕ್ಲೀನ್ ಮಾಡಬೇಕು ಅಂತಂದ್ರೆ ಇವಾಗೆಲ್ಲ ಸೆಕಿಂಗ್ ಮಷಿನ್ ಬಂದಾಗ ಮೊದಲೆಲ್ಲ ಮನುಷ್ಯನೇ ಹಿಡಿದು ಮಾಡೋದು, ಎಷ್ಟೋ ಅದರಲ್ಲಿ ಪ್ರಾಣವನ್ನು ತೆಗೆದುಕೊಂಡಿರ್ತಕ್ಕಂಥ ನೋಡ್ತಾರೆ. ಸೊ ಹೀಗೆ ದುಡಿಮೆಯಲ್ಲಿ ಅಸಮಾನತೆ ಅಂತಕ್ಕಂಥದ್ದು ವರ್ಗ, ಆದಾಯ, ಸಂಭಾವನೆ, ಲಿಂಗ, ಪ್ರದೇಶ, ಜಾತಿ ಮತ್ತು ಧರ್ಮ ಇವುಗಳೆಲ್ಲ ಮೇಲೆ ವ್ಯತ್ಯಾಸವನ್ನು ನೋಡ್ತೀವಿ. ಇನ್ನು ಸಂಭಾವನೆ ರಹಿತ ಮತ್ತು ಸಂಭಾವನೆ ಸಹಿತ ದುಡಿಮೆ ಅಂತ ಹೇಳ್ತೀವಿ. ಅಂದ್ರೆ ಏನಪ್ಪಾ ಅಂತಂದ್ರೆ ಒಬ್ಬರ ದುಡಿಮೆಗೆ ಪ್ರತಿಯಾಗಿ ಯಾವುದೇ ರೀತಿಯ ಸಂಭಾವನೆ ಅಥವಾ ವಸ್ತುಗಳ ರೂಪದಲ್ಲಿ ಪ್ರತಿಫಲ ಪಡೆಯುವಂತಹ ದುಡಿಮೆಗಳ ಚಟುವಟಿಕೆಗಳನ್ನ ನಾವು ಸಂಭಾವನೆ ಸಹಿತ ದುಡಿಮೆ ಅಂತೇಳಿ
ಕರ್ತೀವಿ. ಅಂದರೆ ಒಬ್ಬರ ದುಡಿಮೆಗೆ ಪ್ರತಿಯಾಗಿ ಯಾವುದೇ ರೀತಿ ಸಂಭಾವನೆ ಅಥವಾ ವಸ್ತುಗಳ ರೂಪದಲ್ಲಿ ಪ್ರತಿಫಲ ಇಲ್ಲದೆ ದುಡಿಯುವ ದುಡಿಮೆಯನ್ನ ಸಂಭಾವನೆ ರಹಿತ ದುಡಿಮೆ ಅಂತೇಳಿ ಕರೀತೀವಿ. ಸಂಭಾವನೆ ರಹಿತ. ಉದಾಹರಣೆಗೆ ನೋಡಿ, ಕೆಲವೊಮ್ಮೆ ಆರ್ಥಿಕ ಲಾಭ ಪ್ರತಿಫಲ ಇಲ್ಲದ ಕ್ರಿಯೆಯೂ ಕೂಡ ಆಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ಈಗ ರೈತ ಬಂಡವಾಳ ಹಾಕಿ ಎಲ್ಲ ಮಾಡ್ತಾನೆ, ಆದರೆ ಸರಿಯಾಗಿ ಲಾಭ ಸಿಗೋದು, ಅವಾಗ ಏನಾಗುತ್ತೆ? ಸಂಭಾವನೆ ರಹಿತ ದುಡಿಮೆ ಅದನ್ನಾಗ್ತಕ್ಕಂಥದ್ದನ್ನ ನೋಡ್ತೀವಿ. ಅಥವಾ ಮನೆಯಲ್ಲಿ ಹಿರಿಯರನ್ನ ಕಾಪಾಡೋ ಜವಾಬ್ದಾರಿ ಚಿಕ್ಕವರದ್ದು ಆಗಿರ್ತದೆ, ಅದಕ್ಕೆ ಯಾವುದೇ ರೀತಿ ಸಂಭಾವನೆ ಸಿಗೋದಿಲ್ಲ. ಈ ರೀತಿ ಈ ಕೂಲಿಯ ಸಂಭಾವನೆ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ದುಡಿಮೆ ಕುಟುಂಬದ ಸದಸ್ಯರ ಒಳಗೆ ಸಹಕಾರದ ಮೂಲಕ, ಕೆಲವು ಸಮಯದಲ್ಲಿ ಒತ್ತಾಯದ ಮೂಲಕ, ಕೆಲವೊಮ್ಮೆ ಸ್ವಯಂ ಪ್ರೇರಣೆಯಿಂದ ನಾವು ಪ್ರೀತಿಯಿಂದ ಮಾಡತಕ್ಕಂತಹ ದುಡಿಮೆ ಆಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಈಗ ನೋಡಿ, ಶಾಲೆಗಳಲ್ಲಿ ಇರ್ತಾರೆ, ಈಗ NCC, NSS, ಸ್ಕೌಟ್ಸ್ ಅಂಡ್ ಗೈಡ್ಸ್, ಅವ್ರು ಯಾವುದೇ ರೀತಿ ಸಂಭಾವನೆಗಳು ಅವ್ರಿಗೆ ಕೊಡೋದು. ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಂದ್ರೆ ನೋಡಿ, ಅವರು ತಮ್ಮ ಸ್ವಯಂ ಸೇವಕರಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದನ್ನು ನೋಡ್ತೀವಿ. ಹಾಗೆ NSS ಇವರು. ಆಮೇಲೆ ಶಿಕ್ಷಣವೂ ಕೂಡ ಮುಗಿದ ನಂತರ ಕೆಲವೊಬ್ಬರು ತರಬೇತಿ ಉದ್ದೇಶದಿಂದ ಏನ್ ಮಾಡ್ತಾರೆ, ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅರೆಕಾಲಿಕ ನೌಕರಿಯನ್ನ ಮಾಡ್ತಾರೆ. ಅಲ್ಲಿ ದುಡ್ಡು ಕೊಟ್ಟರೆಷ್ಟು ಬಿಟ್ಟರೆಷ್ಟು ಪಾರ್ಟ್ ಟೈಮ್ ಜಾಬನ್ನು ಮಾಡ್ತಾ ಇರ್ತಾರೆ. ಒಂದು ಸರ್ವಿಸ್ಗೋಸ್ಕರ, ಅನುಭವಕ್ಕೋಸ್ಕರ ಮಾಡ್ತಕ್ಕಂತಹ ದುಡಿಮೆಯನ್ನು ನಾವು ನೋಡ್ತೀವಿ. ಹಾಗಾಗಿ ನಮಗೆ ಇದು ಇಂಟರ್ನ್ಶಿಪ್ ಕೋರ್ಸ್ ಅಂತ ಕೇಳಿರ್ಬೋದು ನೀವೆಲ್ಲ. MBBS ಮಾಡಿರೋರು ಅಥವಾ ನರ್ಸ್ಗಳಾಗಿರ್ಬೋದು ಅಥವಾ ಟೀಚರ್ಸ್ಗಳೆಲ್ಲ ಆಗಿರ್ಬೋದು. ITC ಅಂತ 6 month ಇಂಟರ್ನ್ಶಿಪ್ ಕೋರ್ಸ್ ಅಂತೇಳಿ ಕರಿತೀವಿ. ಹೀಗೆ ಅಲ್ಲಿ ಯಾವುದೇ ರೀತಿ ಪ್ರತಿಫಲ ಇರಲ್ಲ. ಅಥವಾ ಒಬ್ಬ ಕಲಾಕಾರ ತನಗೆ ಇಷ್ಟ ಇರ್ತದೆ, ಒಂದು ಚಿತ್ರ ಬಿಡಿಸ್ತಾನೆ, ಚಿತ್ರ ಬಿಡಿಸಿ ತನ್ನ ಆತ್ಮಕ್ಕೆ ಸಂತೋಷ ಸಿಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ಅವನೇ ಮಾಡ್ತಾನೆ, ಅಲ್ಲಿ ತನ್ನ ಶ್ರಮವನ್ನು ಉಪಯೋಗಿಸ್ತಾನೆ. ಹೀಗೆ ಅನೇಕ ರೀತಿಯಲ್ಲಿ ಸಂಭಾವನೆ ರಹಿತ ದುಡಿಮೆ ಅಂತಕ್ಕಂಥದ್ದು ಸಮಾಜದಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತೆ. ಹಾಗೇನೆ ಮಹಿಳೆಯೂ ಅಷ್ಟೇ, ಮನೆಯಲ್ಲಿ ತನ್ನ ಗಂಡನನ್ನು ಬಟ್ಟೆ ತೊಳೆಯೋದ್ರಿಂದ ಹಿಡಿದು, ಅಡುಗೆ ಮಾಡೋದ್ರಿಂದ ಹಿಡಿದು, ಮಕ್ಕಳನ್ನು ಸಾಕೋದ್ರಿಂದ ಹಿಡಿದು, ಲಾಲನ ಪಾಲನೆ ಮಾಡೋದು, ಯಾವುದೇ ರೀತಿ ಅಲ್ಲಿ ಕೂಲಿ ಸಿಗೋದಿಲ್ಲ, ಪ್ರತಿಫಲ ಇರೋದಿಲ್ಲ. ಆದರೂ ಅದನ್ನು ಸಂಭಾವನೆ ರಹಿತ ದುಡಿಮೆ ಅಂತೇಳಿ ಕರಿತೀವಿ. ಹಾಗಾಗಿ ಔಪಚಾರಿಕವಾಗಿ ಮತ್ತು ಅನೌಪಚಾರಿಕವಾಗಿ ಮನೆಯಲ್ಲಿ ಸ್ತ್ರೀ ಗಂಡನಿಗೆ, ಅತ್ತೆ ಮಾವಂದಿರಿಗೆ ಅಥವಾ ಮೈದುನರಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಏನಂತ ನೆರವಾಗಿ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಹಾಗಾಗಿ ಈ ಮಹಿಳೆಯರು ಕುಟುಂಬದ ಒಳಗಡೆ ನಡೆಸ್ತಕ್ಕಂತಹ ದುಡಿಮೆಯನ್ನು ನಾವೇನಂತ ಕರಿತೀವಿ, ಸಂಭಾವನೆ ರಹಿತ ದುಡಿಮೆ ಅಂತೇಳಿ ಕರಿತೀವಿ. ಇನ್ನು ಎರಡನೇದು ಸಂಭಾವನೆ ಸಹಿತ ಅಂತಂದ್ರೆ ಯಾವುದೇ ಒಂದು ಕೆಲಸ ಮಾಡಿರ್ಬೋದು ಅಥವಾ ಯಾವುದೇ ಒಂದು ಶ್ರಮ ಮಾಡಿರ್ಬೋದು, ಅದಕ್ಕೆ ನಾವು ಪ್ರತಿಫಲವನ್ನು ಅಥವಾ ವಸ್ತು ರೂಪದಲ್ಲಿ ಏನಾದರೂ ಪಡೆಯೋದನ್ನು ನಾವು ದೈಹಿಕ ಶ್ರಮಕ್ಕೆ ಪ್ರತಿಫಲವನ್ನು ನಿರೀಕ್ಷೆ ಮಾಡೋದನ್ನು ನಾವೆಂತ ಕರಿತೀವಿ ಸಂಭಾವನೆ ಸಹಿತ ಅಥವಾ ವೇತನ ಸಹಿತ ಅಂತ ಹೇಳಿ ಕರಿತೀವಿ. ವೇತನ ಸಹಿತ ಅಂತ ಹೇಳ್ತೀವಿ. ಉದಾಹರಣೆ ಕೂಲಿ ಅಂತ ಹೇಳಿ ಕರಿಬೋದು. ಕೂಲಿ ಅಂತಂದ್ರೆ ಒಂದು ನಾವು ನಿರ್ದಿಷ್ಟ ಅವಧಿಯವರೆಗೆ ಕೆಲಸ ಮಾಡ್ತೀವಿ, ದೈಹಿಕ ಶ್ರಮವನ್ನು ಅನುಭವಿಸ್ತೀವಿ. 6 ರಿಂದ 8 ಗಂಟೆ. ಒಬ್ಬ ಕಾರ್ಮಿಕ ಸರ್ಕಾರದ ನಿಯಮಗಳ ಪ್ರಕಾರ ಕನಿಷ್ಠ 8 ಗಂಟೆ ದುಡಿಬೇಕು ಅಂತೀವಿ. ಹಾಗಾಗಿ ಆ ಆಧಾರದಲ್ಲಿ ಒಟ್ಟುಗೂಡಿಸಿ ಅವನಿಗೆ ಇಂತಿಷ್ಟು ಕೂಲಿ ಅಂತಕ್ಕಂಥದ್ದು ನಾವು ಕೊಡ್ತೀವಿ. ಇದನ್ನು ಸಂಭಾವನೆ ಕೂಲಿ ಅಂತಲೂ ಕೂಡ ಕರಿಬಹುದು. ಇದನ್ನ ನಾವು ಗಂಟೆ ಲೆಕ್ಕದಾಗಾದ್ರೂ ಕೊಡ್ಬೋದು, ವಾರದಲ್ಲಾದ್ರೂ ತಿಂಗಳಲ್ಲಾದ್ರೂ ಕೊಡ್ಬೋದಾಗಿರ್ತಕ್ಕಂಥದ್ದನ್ನ ನೋಡ್ತಾರೆ. ಈಗ ನೌಕರು, ಸರ್ಕಾರಿ ನೌಕರು ತಿಂಗಳ ಆಧಾರದಲ್ಲಿ ತಗೊಳ್ತಾರೆ. ಕೃಷಿ ಕಾರ್ಮಿಕರು ದಿನಗಟ್ಟಲೆ ತಗೊಳ್ತಾರೆ. ಇನ್ನು ಕೆಲವ್ರಿಗೂ ಅದನ್ನ ಗುತ್ತಿಗೆ ಹಿಡ್ಕೊಳ್ತಾರೆ, ಕಾಂಟ್ರಾಕ್ಟ್ ಅಂತ ಹೇಳಿ ಒಪ್ಪಂದ. ಇಷ್ಟು ಕೆಲಸ ಮಾಡ್ತೀವಿ ಸರ್, ಇಷ್ಟು ಕೊಟ್ಬಿಡಿ, ಇಷ್ಟು ದುಡ್ಡು. ಈಗ ಪೈಪ್ಲೈನ್ ಹೇಗೆ ಬರ್ತಾನೆ, ಪೈಪ್ಲೈನ್ ಈಗ ಒಂದು ಲೆಂತ್ 20 ಅಡಿ ಇರ್ತದೆ, ಅದನ್ನು ಎಷ್ಟು ದುಡ್ಡು ಕೊಟ್ಬಿಡಿ. ಹೀಗೆ ಕೂಲಿ ಅಂತ ನಾವು. ಹಾಗಾಗಿ ಸಂಭಾವನೆ ನೀಡಿಕೆ ಕೆಲಸ ನೀಡುವವರು ಮತ್ತು ದುಡಿಮೆಗಾರರ ನಡುವೆ ಅನೇಕ ಇಲ್ಲಿ ಒಪ್ಪಂದಗಳು ಅಂತಕ್ಕಂಥವು ನಡೀತಾ ಹೋಗ್ತವೆ. ಕೆಲವೊಂದು ಸಮಯದಲ್ಲಿ ವಸ್ತುಗಳನ್ನು ಕೂಡ ಸಂಭಾವನೆಯಾಗಿ ಪಡೆಯಬಹುದು. ಉದಾಹರಣೆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾರೆ, ಕೂಲಿ ಮಾಡ್ಕೊಂಡು ಮನೆಗೆ ಜೋಳ, ರಾಗಿ, ಅಕ್ಕಿ, ಒಂದು ಧಾನ್ಯ ಇಸ್ಕೊಂಡು ಹೋಗ್ತಿದ್ರು. ಆದರೆ ಇವತ್ತು ಎಲ್ಲವೂ ದುಡ್ಡಿನಿಂದಲೇ ಅವಲಂಬಿತ ಆಗಿರ್ತವೆ. ಆದರೆ ಅವು ಪಾರಂಪರಿಕ ಕೆಲಸಗಳಾಗಿರ್ತವೆ. ಉದಾಹರಣೆ ಕ್ಷೌರಿಕ, ಆಯಾ ಕೊಡ್ತಾರೆ, ಅಥವಾ ಐನಾರುಗಳು. ಇವತ್ತು ಅವೆಲ್ಲವೂ ಕೂಡ ಬದಲಾವಣೆ ಆಗಿರ್ತಕ್ಕಂಥದ್ದನ್ನು, ಹಣಕ್ಕೆ ಹೆಚ್ಚಿನ ಮಹತ್ವ, ಆದ್ಯತೆಯನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನು ನೋಡ್ತೇವೆ. ನನಗೆ ವಸ್ತು ವಿನಿಮಯ ಪದ್ಧತಿ ಸ್ಥಾನದಲ್ಲಿ ಬದಲಾಗಿ ಹಣ ಪ್ರಮುಖ ವಿನಿಮಯ ಮಾಧ್ಯಮವಾಗಿ ಬಂದ್ಬಿಡ್ತಕ್ಕಂಥದ್ದು. ಹಿಂದಿತ್ತದು ಸಾಟಿ ವಿನಿಮಯ ಪದ್ಧತಿ ಅಂದರೆ ವಸ್ತುವಿಗೆ ವಸ್ತುವನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಕ್ಕಂಥದ್ದು. ಹಾಗಾಗಿ ಆಯ್ತಾ, ಅಂದರೆ ಶ್ರಮ ಆಧಾರಿತ ದುಡಿಮೆಗೆ ಹಣದ ಬದಲಾಗಿ, ಶ್ರಮ ಆಧಾರಿತ ದುಡಿಮೆಗೆ
ಹಣದ ಬದಲಾಗಿ ವಸ್ತುವಿನ ರೂಪದ ಪ್ರತಿಫಲವನ್ನ ಅಥವಾ ವಸ್ತುವಿನ ರೂಪದ ಕೂಲಿಯನ್ನು ಪಡೆಯತಕ್ಕಂಥ ಪದ್ಧತಿ ಹಿಂದಿತ್ತು. ಅದನ್ನು ಸಾಟಿ ಪದ್ಧತಿ, ಇಂಗ್ಲಿಷ್ನ ಬಾರ್ಟರ್ ಸಿಸ್ಟಮ್ ಅಂತ ಕರೀತಾರೆ. ಅಥವಾ ನಮ್ಮಲ್ಲಿ ಹೆಚ್ಚಿಗೆ ಆದರೆ ಗೋಧಿ, ಅವ್ರಿಗೆ ಗೋಧಿ ಕೊಟ್ಟು ರಾಗಿ ಇಸ್ಕೊಳ್ತೀವಿ. ಇವೆಲ್ಲ ಸಮಸ್ಯೆಗಳು ಉದ್ಭವ ಆದವು. ನೀವು ಇದರಲ್ಲಿ ಹಣ ಮತ್ತು ಸಾಲ ಅಧ್ಯಾಯದಲ್ಲಿ ಓದ್ತೀವಿ. ಗೋಧಿಗೆ ಎಷ್ಟು ರಾಗಿ ಕೊಡಬೇಕು, ಮತ್ತು ಅದನ್ನ ಹಣವನ್ನು ಹೆಂಗೆ ಮೌಲ್ಯಮಾಪನ ಮಾಡಬೇಕು ಅನ್ನೋ ಸಮಸ್ಯೆಗಳು ಬಂದವು. ಒಂದು ಬಿಟ್ಟು ಆಗ್ತದೆ. ಹಾಗಾಗಿ ದುಡಿಮೆಗೆ ಸಂಭಾವನೆಯನ್ನು ಹಣದ ರೂಪದಲ್ಲೇ ನೀಡೋ ಪದ್ಧತಿ ಇವತ್ತು ಹೆಚ್ಚು ಬಳಕೆಯಾಗುತ್ತಿರುವುದರಿಂದ ಅನೇಕ ಸಮಾಜ ವಿಜ್ಞಾನಿಗಳು ಕೂಡ ಇವತ್ತು ಈ ಒಂದು ಸಂಭಾವನೆ ಸಹಿತ ಹಾಗೂ ಸಂಭಾವನೆ ರಹಿತ ದುಡಿಮೆಯ ಬಗ್ಗೆ ಪ್ರಮುಖವಾದಂತಹ ವಿಚಾರಗಳನ್ನು ಎತ್ತಿದ್ದಾರೆ. ಇದರಲ್ಲೂ ಕೂಡ ಅನೇಕ ಸಮಸ್ಯೆಗಳಿದಾವೆ. ಹೆಂಗೆ ಇಲ್ಲೂ ಕೂಡ ಕಾನೂನುಬದ್ಧವಾಗಿ ಸಂಘಟಿತ ಅಸಂಘಟಿತ ಕಾರ್ಮಿಕರು ಅಂತ ಬರ್ತಾರೆ. ಸಂಘಟಿತ ಅಂದರೆ ಕಾನೂನುಬದ್ಧವಾಗಿ ಅವರು ಸರ್ಕಾರದ ಎಲ್ಲ ನಿರ್ದಿಷ್ಟ ಕಾನೂನು ವ್ಯಾಪ್ತಿಗೆ ಒಳಪಟ್ಟು ಕೂಲಿಗಳನ್ನು ಪಡ್ಕೊಳ್ತಕ್ಕಂತಹ ವರ್ಗ ಅಂತ ಸಂಘಟಿತ ಕಾರ್ಮಿಕರು. ಅದರಲ್ಲಿ ನಾವು ದುಡಿಮೆಗಳಲ್ಲಿ 3 ರೀತಿಯ ವಲಯಗಳಿದ್ದಾವೆ: ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಮತ್ತು ಪ್ರಾಥಮಿಕ ವಲಯ ಅಂದರೆ ಕೃಷಿ, ದ್ವಿತೀಯ ವಲಯ ಅಂದರೆ ಕೈಗಾರಿಕೆ, ತೃತೀಯ ವಲಯ ಅಂದರೆ ಸಾರಿಗೆ ಸಂಪರ್ಕ ಮತ್ತು ಬ್ಯಾಂಕಿಂಗ್ ಕ್ಷೇತ್ರಗಳನ್ನು ನಾವು ಕರಿತೀವಿ. ಇಲ್ಲಿ ಈಗ ಯಾವ ವಲಯ ಅಂದರೆ ಸರ್ಕಾರದಲ್ಲಿ ನೋಂದಣಿಯಾಗಿ ಕಾನೂನಿನ ಚೌಕಟ್ಟಿನೊಳಗಡೆ ಅಥವಾ ಕಾನೂನಿನ ಪರಿಧಿಯೊಳಗಡೆ ನಿರ್ದಿಷ್ಟ ವೇತನ, ನಿರ್ದಿಷ್ಟ ಕೆಲಸ ಮತ್ತು ನಿರ್ದಿಷ್ಟ ಸಂಬಳ ಭರವಸೆಯನ್ನು ಕೊಡ್ತಾರೋ ಅವರು ನಾವು ಏನಂತ ಕರಿತೀವಿ, ಸಂಘಟಿತ ಕಾರ್ಮಿಕರು ಅಂತೇಳಿ ಕರಿತೀವಿ, ದುಡಿಮೆಗಾರರು ಅಂತೇಳಿ ಕರಿತೀವಿ. ಅಂದರೆ ಅವ್ರಿಗೇನು ಕನಿಷ್ಠ ವೇತನ ಕಾಯ್ದೆ, ಮಿನಿಮಮ್ ವೇಜ್ ಆಕ್ಟ್ ಅಂತ ಕರಿತೀವಿ, ಅದು ಅಪ್ಲೈ ಆಗ್ತದೆ. ಆಮೇಲೆ ಕಾರ್ಖಾನೆಗಳ ಕಾಯ್ದೆ ಅಪ್ಲೈ ಆಗ್ತದೆ. ವಿಶೇಷ ಭತ್ಯೆಗಳು ಅಂತಕ್ಕಂಥ ಸಿಗ್ತವೆ. ಮತ್ತೆ PF ಅಂತ ಕರಿತೀವಿ, ಪ್ರಾವಿಡೆಂಟ್ ಫಂಡ್, ಭವಿಷ್ಯತ್ ನಿಧಿ ಅಂತೇಳಿ. ಇದು ಕೂಡ ಇಲ್ಲಿ ಕಡ್ಡಾಯವಾಗಿ ಕಾರ್ಖಾನೆಗಳು ಅಂತಕ್ಕಂಥ ನಿಗದಿತ ಕಾರ್ಮಿಕರಿಗೆ ಕೊಡ್ತಕ್ಕಂಥ. ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರೋ ಹಾಗೆ ಸಂಘಟಿತ ವಲಯದಲ್ಲಿ ಯಾರು ಬರ್ತಾರೆ, ಶಾಲೆಗಳು ಬರ್ತವೆ, ಆಸ್ಪತ್ರೆಗಳು ಬರ್ತವೆ, ಸರ್ಕಾರಿ ಕಚೇರಿಗಳು ಬರ್ತವೆ, ಜೀವ ವಿಮಾ ಕಂಪನಿಗಳು ಬರ್ತವೆ, ಮತ್ತೆ ಇತರೆ ಇಲಾಖೆಗಳು, ಈಗ ಕಾಲೇಜುಗಳು ಬರ್ತವೆ, ಇವೆಲ್ಲವೂ ಬರ್ತವೆ. ನಾವು ನೋಡ್ತೀವಿ. ಅಂದರೆ ಅವರು ಸ್ಥಾಪನೆ ಮಾಡಬೇಕಾದ್ರೆ ಸರ್ಕಾರದ ಕಾನೂನು ಮತ್ತು ಚೌಕಟ್ಟಿನ ವ್ಯಾಪ್ತಿಯೊಳಗೆ ಅನುಮತಿಯನ್ನು ಪಡೆದುಕೊಂಡು ಸ್ಥಾಪನೆಯಾಗಿ ಅಲ್ಲಿ ಕೆಲಸ ಮಾಡ್ತಕ್ಕಂತಹ ನೌಕರರಿಗೆ ಒಂದು ನಿರ್ದಿಷ್ಟ ವೇತನ ಹಾಗೂ ಭತ್ಯೆಗಳನ್ನು ಕಾಲಕಾಲಕ್ಕೆ ಅನುಗುಣವಾಗಿ ಮಾಡ್ತಾರೆ, ಪರಿಷ್ಕರಿಸಲಿಕ್ಕೆ ಅವಕಾಶವನ್ನು ಇರುತ್ತೆ. ಇನ್ನು ನಿಗದಿತ ದುಡಿಮೆಗೆ ಸಂಬಂಧಿತ ವೇತನವನ್ನು ಪಡೆಯುವ ಜೊತೆಗೆ ವಾರ್ಷಿಕ ಭತ್ಯೆಯನ್ನು ಪಡಿತಕ್ಕಂಥ. ಆಮೇಲೆ ಅವ್ರಿಗೆ ಏನಾದರೂ ತೊಂದರೆ ಆದರೆ ಕಾನೂನಿನ ಮೂಲಕ ಅವರಿಗೆ ಪರಿಹಾರ ಪಡೆಯಲಿಕ್ಕೆ ಅವಕಾಶಗಳು ಇರ್ತವೆ. ಆದರೆ ಇದಕ್ಕೆ ತದ್ವಿರುದ್ಧ ಅಸಂಘಟಿತ ವಲಯದಲ್ಲಿ ದುಡಿಯತಕ್ಕಂತಹ ದುಡಿಮೆಗಾರ ಅಂದರೆ ಇವರು ಯಾವುದೇ ನಿರ್ದಿಷ್ಟ ವೇತನ ಇರೋದಿಲ್ಲ, ಮತ್ತೆ ಇವರಿಗೆ ಯಾವುದೇ ರೀತಿ ಭದ್ರತೆ ಮತ್ತೆ ಕಾನೂನು ಚೌಕಟ್ಟಿನೊಳಗೆ. ಉದಾಹರಣೆಗೆ ನೋಡಿ, ಇಟ್ಟಿಗೆ ಕಾರ್ಮಿಕರು, ಇಟ್ಟಿಗೆ ಬಟ್ಟಿ ಕಾರ್ಮಿಕರಾಗಿರ್ಬೋದು, ಇವರು ಯಾರು ನೋಂದಣಿನೂ ಕೂಡ ಮಾಡಿಸ್ಕೊಂಡಿರೋದಿಲ್ಲ. ಅಥವಾ ಮೆಕ್ಯಾನಿಕ್ಗಳಾಗಿರ್ಬೋದು, ಪಂಚರ್ ಶಾಪ್ಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ಹೆಲ್ಪರ್ಸ್ ಆಗಿರ್ಬೋದು, ಅಥವಾ ತೊಳ್ಳಗಾಡಿನಲ್ಲಿ ತರಕಾರಿ ಮಾರತಕ್ಕಂತಹ ವ್ಯಾಪಾರಸ್ಥರಾಗಿರ್ಬೋದು, ಇವರು ದಿನ ಕಳೆದಂತೆ ಬಂದಂಥ ಕೂಲಿಯಲ್ಲಿ ಜೀವನವನ್ನು ನಡೆಸ್ತಕ್ಕಂಥದ್ದು. ಹೀಗೆ ಅಸಂಘಟಿತ ವಲಯದಲ್ಲೂ ಕೂಡ ಅನೇಕ ಜನ ಇವತ್ತು ಕೆಲಸ ಮಾಡ್ತಾರೆ. ಕೃಷಿ ಕೂಲಿ ಕಾರ್ಮಿಕರು, ನಾಟಿ ಮಾಡ ಸೀಸನ್ ಅಷ್ಟೇ, ಅಡಿಕೆ ಸುಲಿಯೋರು, ಇಷ್ಟು ಅವ್ರಿಗೆ ನಿರ್ದಿಷ್ಟ ಕೂಲಿ ಅಷ್ಟೇ ಕೊಡೋದು. ಹೀಗೆ ನೋಡಿ, ಕಟ್ಟಡ ಕಟ್ಟುವ ಕಾರ್ಮಿಕರಾಗಿರ್ಬೋದು, ರಸ್ತೆ ಬದಿ ದುಡಿತಿರೋರಾಗಿರ್ಬೋದು, ಲಾರಿ ವಾಹನಗಳ ಸರಕು ಸಾಮಾನುಗಳನ್ನು ತುಂಬಿಸುವ ಮತ್ತು ಇಳಿಸುವಂತಹ ಕಾರ್ಮಿಕರಾಗಿರ್ಬೋದು, ಅದನ್ನು ಹಮಾಲಿಗಳನ್ನು ಕರೀತಾರೆ. ಮಂಡಕ್ಕಿ ಬಟ್ಟಿಗಳಲ್ಲಿ ದುಡಿತಕ್ಕಂಥ ಕಾರ್ಮಿಕರಾಗಿರ್ಬೋದು, ಮತ್ತೆ ಎಣ್ಣೆ ಮಿಲ್ಗಳಲ್ಲಿ, ಸಾಮಿಲ್ಗಳಲ್ಲಿ ದುಡಿತಕ್ಕಂಥ ಕಾರ್ಮಿಕರು, ಇವರು ಸಾಕಷ್ಟು ಜನ ಇವರು ಅಸಂಘಟಿತ ಕಾರ್ಮಿಕರು ಇವತ್ತು ಭಾರತದಲ್ಲಿ ದುಡಿತಾ ಇದ್ದಾರೆ. ಇವರೆಲ್ಲರಿಗೂ ಕೂಡ ಕಾನೂನು ಚೌಕಟ್ಟಿನೊಳಗಡೆ ಬಂದ್ರೂ ಆದರೆ ನಿರ್ದಿಷ್ಟ ವೇತನ ಮತ್ತು ಭತ್ಯೆ ಹಾಗೂ ಕಾನೂನು ಚೌಕಟ್ಟಿನ ವ್ಯಾಪ್ತಿಯೊಳಗೆ ಇವರಿಗೆ ಯಾವುದೇ ರೀತಿ ಪರಿಹಾರಗಳು ಅಂತಕ್ಕಂಥವು ಸಿಗೋದಿಲ್ಲ. ಅವರೆಷ್ಟು ಕೂಲಿ ಕೊಡ್ತಾರೋ ಅಷ್ಟು ಇಸ್ಕೊಂಡು ಅವತ್ತಿನ ಹೊಟ್ಟೆಪಾಡು ಮಾಡತಕ್ಕಂತಹ ಪರಿಪಾಠವನ್ನು ನಾನು ಅನಿಸ್ತೀನಿ. ಹೀಗೆ ಅಸಂಘಟಿತ ಕಾರ್ಮಿಕರು ಕೂಡ ಅನೇಕ ಸಮಸ್ಯೆಗಳನ್ನು ಎದುರಿಸಿದ ಸವಾಲುಗಳಿದಾವೆ. ಏನೇನು ಸಮಸ್ಯೆಗಳಿದಾವೆ ಅಂತಂದ್ರೆ, ಫಸ್ಟ್ ಒಂದು ನೋಡಿ, ವಲಸೆ ಹೋಗೋದು. ಉದಾಹರಣೆ ಬಳ್ಳಾರಿ ಆ ಕಡೆ ಪಾಂಡವಪುರ, ಮೈಸೂರು ಕಬ್ಬು ಕಡೆಯಕ್ಕೆ ವಲಸೆ ಬರೋದು. ಅವ್ರು ಅಲ್ಲೇ ಉಳ್ಕೊಳ್ಳೋದು, ಮಕ್ಕಳು ವಿದ್ಯಾಭ್ಯಾಸನೂ ಹಾಳು, ಅವ್ರ ಜೀವನನೂ ಹಾಳು. ಕೊನೆಗೆ ಅಲ್ಲಿ ಮೂಲ ನಿವಾಸಿಗಳಲ್ಲಿ ಇರ್ತಕ್ಕಂತಹ ತಂದೆ ತಾಯಿಗಳು, ವಯಸ್ಕರು ಕೂಡ ಅವ್ರು ಅಲ್ಲೇ ಉಳ್ಕೊಂಡಿರ್ತಾರೆ, ವಲಸೆ ಬರ್ತಾರೆ ಇವರು.
ಆಮೇಲೆ ಅವರಿಗೆ ಸಾಮಾಜಿಕವಾಗಿ ಅಭದ್ರತೆ, ಅಲ್ಲೇನಾದ್ರು ಬಂದಂತಹ ಸಂದರ್ಭದಲ್ಲಿ ಅನಾಹುತಗಳಾದರೆ ಅದಕ್ಕೆ ಜವಾಬ್ದಾರಿ ಯಾರು ಇರೋದು. ಕರ್ಕೊಂಬಂದಂಥ ಕಾಂಟ್ರಾಕ್ಟರ್ ಏನು ಮಾಡ್ತಾನೆ, ಅವರು ಕೈ ಎತ್ತಿ ಹೋಗ್ಬಿಡ್ತಕ್ಕಂತಹ ನೋಡಿ. ಹಾಗಾಗಿ ಇದು ಒಂದು ಏನು ವಲಸೆ ಅಂತಕ್ಕಂಥದ್ದು, ಮೈಗ್ರೇಷನ್ ಅಂತ. ಬರೀ ನನ್ನ ಕಬ್ಬು ಕಡೆಯೋದು ಅಷ್ಟೇ ಅಲ್ಲ, ಅಡುಗೆ ಸೊಯ್ಯೋದಾಗಿರ್ಬೋದು. ಈಗ ಶುಂಠಿ ಬೆಳೆಯೋಕೆ ನೋಡಿ ಇಲ್ಲಿ ಹೋಗ್ತಿರ್ತಕ್ಕಂಥವ್ರು ಶಿಕಾರಿಪುರ, ಶಿವಮೊಗ್ಗ ಆ ಕಡೆ ಭಾಗದಲ್ಲಿ, ಅಥವಾ ಚನ್ನರಾಯಪಟ್ಟಣ ಮತ್ತು ಪ್ರಿಯಾಪಟ್ಟಣ ಆ ಕಡೆ ಎಲ್ಲ ಹೋಗ್ತಾರೆ ಕೊಳ್ಳೆಗಾಲಲ್ಲೆಲ್ಲ. ಇನ್ನು ಸಾಮಾಜಿಕ ಭದ್ರತೆ ಇಲ್ಲದೆ ಇರ್ತಕ್ಕಂಥದ್ದು ನೋಡಿ. ಅಸಂಘಟಿತ ವಲಯದ ದುಡಿಮೆಗಾರರು ಸಾಮಾಜಿಕ ಭದ್ರತೆಯನ್ನು ಹೊಂದಿಲ್ಲ, ಅವರ ಅಭದ್ರತೆಯನ್ನು ಎದುರಿಸ್ತಾ ಇರ್ತಕ್ಕಂಥದ್ದು. ಉದಾಹರಣೆ, ಅವರು ಓದೋದ್ರ ಸಂದರ್ಭದಲ್ಲಿ ಅವ್ರಿಗೆ ವಸತಿ, ಆರೋಗ್ಯ, ಆಹಾರ, ಮೂಲ ಸೌಕರ್ಯಗಳ ತೊಂದರೆ, ಇವೆಲ್ಲವೂ ಕೂಡ ಅವರಿಗೆ ತೊಂದರೆ ಆಗ್ತದೆ. ಸೊ ಅದ್ರ ಗುಡಿಸಲೇ ವಾಸ ಮಾಡ್ತಕ್ಕಂಥ ಸಾಮಾಜಿಕ ಭದ್ರತೆ ತೊಂದರೆ ಇದೆ. ಮತ್ತು ಕಾನೂನು ಚೌಕಟ್ಟು ಅವರಿಗೆಲ್ಲ ಮೊದಲನೇ ಸಮಸ್ಯೆ ಸಾಮಾಜಿಕ ಭದ್ರತೆ. ಕಾನೂನಿನ ವ್ಯಾಪ್ತಿಯಲ್ಲಿ ಚೌಕಟ್ಟು ವ್ಯಾಪ್ತಿಗಳಲ್ಲಿ ಅವ್ರಿಗೇನಾದರೂ ಅಲ್ಲಿ ನಿಗದಿತ ದುಡಿಮೆಗೆ ನಿಗದಿತ ಖಾತ್ರಿಯ ಕನಿಷ್ಠ ವೇತನ ಇದೆ, ಕೆಲಸ ಇದ್ರೆ ಮಾತ್ರ ದುಡ್ಡು ಕೊಡೋದು ಇರಲಿಲ್ಲ. ಹಾಗಾಗಿ 1971ರಲ್ಲಿ ಕನಿಷ್ಠ ವೇತನ ಕಾಯ್ದೆಯನ್ನು ಜಾರಿಗೆ ತಂದರು. ಆ ಕಾಯ್ದೆ ಆಧಾರದಲ್ಲಿ ಅಸಂಘಟಿತ ವಲಯದಲ್ಲಿ ದುಡಿಯೋರಿಗೆ ಸರಿಯಾದಂತಹ ವೇತನ ಅಂತಕ್ಕಂಥದ್ದು ಕೂಡ ಸಿಗ್ತಾ ಇದೆ. ಇನ್ನು ಅವರನ್ನ ನಂಬಿಕೊಂಡು ಕುಟುಂಬದ ಮಕ್ಕಳೇನಂತಾರೆ ಬಾಲಕ. ಉದಾಹರಣೆ ನೋಡಿ, ಇತ್ತೀಚೆಗೆ ಇಲ್ಲಿ ಮೇಟಿಗುಲ್ಕಿನಲ್ಲಿ ಒಂದು ಸರ್ವೆ ಮಾಡಿದಾಗ ಆ ಭಾಗದಲ್ಲಿ ಒಂದು ಕಟ್ಟಡ ಕಟ್ಟುವ ಕಾರ್ಮಿಕರು ಸುಮಾರು 3 ಮಕ್ಕಳು ಅವರು ಬೀದಿಯಲ್ಲಿ ನಿರಾಶ್ರಿತರಾಗಿ ಶಾಲೆಯಲ್ಲಿ ಕಲಿತಾರೆ. ಅವು ಶಾಲೆಗೆ ಹೋದ್ರೋದು ಇರಲಿಲ್ಲ, ಅವು ಏನಾಗ್ತವೆ ಬಾಲ ಕಾರ್ಮಿಕರಾಗ್ತವೆ. ಅಥವಾ ಶುಂಠಿ ಬೆಳೆಯೋಕ್ಕೆ ಹೋಗ್ತದೆ ಪೋಷಕರು ಏನು ಮಾಡ್ತಾರೆ, ಮಕ್ಕಳನ್ನು ಇಲ್ಲೇ ವಯಸ್ಸಾದ ಮುದುಕಿ ಮನೆ ಬಿಟ್ಟೋಗಿರ್ತಾರೆ, ಅವರೇ ಶಾಲೆ ಸರಿಯಾಗಿ ಬರೋಲ್ಲ, ಅವು ಬಾಲ ಕಾರ್ಮಿಕರಾಗ್ತಕ್ಕಂಥದ್ದನ್ನು ನೋಡ್ತೀವಿ. ಹಿಂಗಾಗಿ ಏನಾಗುತ್ತೆ, ಸಮಾಜದಲ್ಲಿ ಅವು ಮುಖ್ಯವಾಹಿನಿಯಿಂದ ಬಿಟ್ಟು ಶಾಲೆಯಿಂದ ಹೊರಗುಳಿತಕ್ಕಂಥ ಪ್ರಮಾಣ ಹೆಚ್ಚಾಗ್ತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್, ದೈಹಿಕ ಹಾಗೂ ಮಾನಸಿಕ ದೌರ್ಜನ್ಯ. ಇದು ಇತ್ತೀಚೆಗೆ ನೋಡಿ ಈಗ ಸಾಕಷ್ಟು ನಡೀತದೆ. ಕರ್ಕೊಂಡೋಗಿರ್ತಕ್ಕಂಥ ಕೆಲಸಗಾರರನ್ನು ಅಲ್ಲೇನು ಮಾಡ್ತಾರೆ, ಕೆಲಸ ನಿರ್ದಿಷ್ಟ ಗುರಿ ತಲುಪದೇ ಇದ್ದರೆ ಅವ್ರ ಮೇಲೆ ಒತ್ತಡ ಹಾಕ, ನೀನು ಇಂತಿಷ್ಟು ಕೆಲಸ ಮಾಡಲೇಬೇಕು, ಇಲ್ಲ ಅಂದರೆ ನಿನಗೆ ಕೂಲಿ ಕೊಡೋಲ್ಲ, ಹಿಂಗೆ. ಸೊ ಹಾಗಾಗಿ 2014-15 ಗ್ರಾಮೀಣಾಭಿವೃದ್ಧಿ ವರದಿ ಪ್ರಕಾರ 77% ಹೆಣ್ಣು ಮಕ್ಕಳು ಅಸಂಘಟಿತ ವಲಯದಲ್ಲಿ ದುಡಿದಿದ್ದಾರೆ. ಉದಾಹರಣೆ ನೋಡಿ, ಗಾರ್ಮೆಂಟ್ಸ್ಗಳಲ್ಲಿ ಟಾರ್ಗೆಟ್ ಕೊಡೋದು 8 ಗಂಟೆಗೆ 8 ಗಂಟೆಗೆ ಬರಬೇಕು, ಸಂಜೆ 6ವರೆಗೆ. ಅಲ್ಲಿ ಮ್ಯಾನೇಜರು, ಸೂಪರ್ವೈಸರ್ ಅವ್ರು ಏನು ಮಾಡ್ತಾರೆ, ಅವ್ರ ಮೇಲೆ ಟಾರ್ಚರ್, ಪ್ರೆಷರ್ ಆಗ್ತಾರೆ. ಸೊ ಹೀಗೆ ಏನಾದರೂ ಕೆಲಸಗಳನ್ನು ಸರಿಯಾಗಿ ನಿರ್ವಹಿಸಿದರೆ ಅವ್ರ ಮೇಲೆ ದೌರ್ಜನ್ಯ ಮಾಡೋದು, ಅಥವಾ ತಾನು ಕೆಲಸವನ್ನು ನಿರ್ವಹಿಸ್ತಕ್ಕಂಥ ಒಂದು ಯಾವುದೋ IT BT ಕಂಪ್ನಿಗಳಲ್ಲಿ ಅಥವಾ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗಳಲ್ಲಿ ಲೈಂಗಿಕ ದೌರ್ಜನ್ಯಗೊಳ್ಳೋದು, ಮೇಲಾಧಿಕಾರಿ ಹೇಳ್ದಂಗೆ ಕೇಳದೇ ಇದ್ದರೆ, ಸಪೋರ್ಟ್ ಮಾಡ್ತಾ ಇದ್ದರೆ ಅಥವಾ